ಪಾನಿಪೂರಿ ತಿನ್ನುವಂಥವ್ರು ಹತ್ತಾರು ಬಾರಿ ಯೋಚನೆ ಮಾಡಬೇಕು ಅಂಥ ಸ್ಟೋರಿ ಇದು. ಪಾನಿಪೂರಿ ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಆವರಿಸ್ಕೊಂಡ್ಬಿಟ್ಟಿದೆ ಈಗ. ಅದ್ರಲ್ಲಿ ಹಾಕುವಂಥ ಮಸಾಲೆ, ಅದ್ರಲ್ಲಿ ಹಾಕುವಂಥ ಮೀಠಾ ಇದೆಯಲ್ಲ, ಅದನ್ನು ಬಳಸಿದ್ರೆ ಹುಷಾರು. ಸಾಸ್ ಮತ್ತು ಮೀಠಾ ಅದನ್ನು ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಈಗ ನಿರ್ಧಾರ ಮಾಡಿದೆ. ಅದರಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳಿವೆ. ಬರೀ ಗೋಬಿ ಮಂಚೂರಿ, ಈ ಮಂಚೂರಿಗಳಿಗೆ ಬಳಸೋದು, ಕಬಾಬ್ ಅದಲ್ಲ, ಪಾನಿಪೂರಿ ವಿಚಾರದಲ್ಲೂ ಕೂಡ ಒಂದು ಹೆಜ್ಜೆ ಮುಂದಕ್ಕಿಡ್ತಾ ಇದೆ. ಒಂದನ್ನು ಯೋಚನೆ ಮಾಡಿ, ಅಷ್ಟು ಸುಲಭವಾಗಿ ಈ ಆಹಾರ ಪದಾರ್ಥಗಳ ವಿರುದ್ಧ ಏನಾದರೂ ಒಂದು ಸ್ಟೆಪ್ ಹೋಗ್ತಾರೆ ಅಂತಂದರೆ ಬಲವಾದಂಥ ಕಾರಣಗಳು ಸಿಕ್ಕಿರಬೇಕು. ಇಲ್ಲ ಅಂತಂದ್ರೆ ನಮ್ಮ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಬೇಗ ಸ್ಪಂದಿಸೋದಾ? ಇಲ್ಲ. ಇದೆಲ್ಲೋ ಮುಂದೊಂದು ದೊಡ್ಡ ಗಂಡಾಂತರ ತಂದಿಡುತ್ತೆ ಅನ್ನುವಂಥದ್ದು ಗೊತ್ತಾಗಿರಬೇಕು. ಈ ಸಾಸ್ ಮತ್ತು ಮೀಠಾ ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ ಸರ್ಕಾರ. ಈ ಸಾಸ್ ಮತ್ತು ಮೀಠಾದಲ್ಲಿ ಕೆಮಿಕಲ್ ಅಂಶಗಳಿವೆ, ರೋಗವನ್ನು ತರುವಂಥ ಅಂಶಗಳಿವೆ ಅದರಲ್ಲಿ. ಪಾನಿಪೂರಿ ಬಗ್ಗೆ 243 ಸ್ಯಾಂಪಲ್ಸನ್ನು ತಗೊಂಡೋಗಿ ಪರೀಕ್ಷೆ ಮಾಡಿದ್ದಾರೆ. ಆಹಾರ ಇಲಾಖೆ ಆಯುಕ್ತ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆಯುಕ್ತರು ಶ್ರೀನಿವಾಸ್ ಅವರು 43 ಸ್ಯಾಂಪಲ್ಸ್ ಅಸುರಕ್ಷಿತ ಅಂತ ಬಂದಿದೆ. ಲೆಕ್ಕ ಹಾಕೊಳ್ಳಿ ನೀವು. 43 ಖಾರ ಹಾಗೂ ಮೀಠಾ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಈ ರೀತಿ ಆಹಾರ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಇದನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಅವರು. ಹೊಟ್ಟೆ ಕ್ಯಾನ್ಸರ್ ಬರುತ್ತೆ, ಇದು ವಿಷಯ ಇದು. 5 ಕೆಮಿಕಲ್ ಬಳಕೆಗೆ ನಿರ್ಬಂಧ ಸಾಧ್ಯತೆ ಇದೆ ಅನ್ನುವಂಥದ್ದು. ಅಂದರೆ ಅದರಲ್ಲೂ ಕೂಡ ಏನೇನು ಹಾಕಬಾರ್ದು ಅದೆಲ್ಲವನ್ನು ಕೂಡ ಹಾಕ್ತಾರೆ. ಬನ್ನಿ ಏನು ಹೇಳಿದ್ರು ಆಯ್ತು ನೋಡೋಣ. ದೂರುಗಳು ಬಂದು ಮತ್ತು ಈ ಥರ ಹಿಂಗೆ ತಿಂದಾಗ ಬೇದಿ ಆಯಿತು ಮತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಅಂತೇಳಿ ಭಾಳ ಕಂಪ್ಲೇಂಟ್ಸ್ ಬಂದಾಗ ನಾವು ಈ ಸ್ಯಾಂಪಲ್ಸ್ನ ತೆಗೆದಾಗ ಸುಮಾರು ಒಂದು 243 ಸ್ಯಾಂಪಲ್ಸ್ ತೆಗೆದಿದ್ದೀವಿ. ಅದು 41 ಸ್ಯಾಂಪಲ್ ಅನ್ಸೇಫ್ ಅಂತ ಬಂದಿದೆ, 18 ಸ್ಯಾಂಪಲ್ಲು ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಸುಮಾರು ಒಂದು 4 ರಿಂದ 5 ಕೆಮಿಕಲ್ ಅಂದರೆ ಬ್ರಿಲಿಯಂಟ್ ಬ್ಲೂ ಇರ್ಬೋದು, ಸನ್ಸೆಟ್ ಎಲ್ಲೋ ಇರ್ಬೋದು, ಟಾಟ್ರಝೈನ್ ಇರ್ಬೋದು, ಈ ಥರ ಕೆಮಿಕಲ್ಸು ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತೇಳಿ ಇನ್ನೂ ನಿರ್ಣಯ ಮಾಡಿಲ್ಲ. ಅದು ಮಾನ್ಯ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿ ಸಾಹೇಬ್ರ ಜೊತೆ ಮಾತಾಡಿ ಮುಂದಕ್ಕೆ ಏನು ನಿರ್ಣಯ ಮಾಡಬೇಕು ಅದು ನಿರ್ಣಯ ಮಾಡ್ತೇವೆ. ಈ ಪಾನಿಪುರಿ ಬಳಸುವಂಥ ಯಾವ ಪರ್ಟಿಕ್ಯುಲರ್ ಆಗಿ ಅಂಶಗಳಲ್ಲಿ ಈ ಪಾನಿಪುರಿಯಲ್ಲಿ ಏನು ನಾವು ಖಾರ ಮತ್ತು ಮೀಠಾ ಅಂತ ಇದು ಮಾಡ್ಕೊಂಡು ನಮಗೆ ಖಾರ ಬೇಕಂದರೆ ಜಾಸ್ತಿ ಖಾರ ಬಳಸೋದು, ಮೀಠಾ ಬೇಕಂದರೆ ಜಾಸ್ತಿ ಮೀಠಾ ಬಳಸೋದು, ಆ ಒಂದು 2 ಪದಾರ್ಥದಲ್ಲಿ ಈ ಒಂದು ರಾಸಾಯನಿಕಗಳು ಪತ್ತೆಯಾಗಿದೆ. ಸರ್, ಅದು ಆರೋಗ್ಯದ ಮೇಲೆ ಎಷ್ಟು ಸಮಸ್ಯೆ ಕಾರಣ ಆಗುತ್ತಿದೆ? ಒಂದು ಇಮಿಡಿಯೇಟಾಗಿ ಹೇಳ್ಬೇಕಂದ್ರೆ ಅದು ಖಾರ ಜಾಸ್ತಿ ತಿಂದರೆ ಒಂದು ಅಸಿಡಿಟಿ ಜಾಸ್ತಿಯಾಗಿ ಎದೆಯಲ್ಲಿ ಉರಿ ಬರುತ್ತೆ. ಕೆಲವರಿಗೆ ಹೊಟ್ಟೆನೂ ಕೆಟ್ಟು ಲೂಸ್ ಮೋಷನ್ ಆಗಿರೋದು ಉಂಟು, ಧೈರ್ಯ. ಇನ್ನು ನೆಕ್ಸ್ಟು ಅದು ಹಂಗೆ ಬಿಟ್ಟರೆ ಅದು ರೆಗ್ಯುಲರಾಗಿ ಖಾರ ತಿಂತಾಯಿದ್ರೆ 1 ದಿನ 2 ದಿನ ಪರವಾಗಿಲ್ಲ. ರೆಗ್ಯುಲರಾಗಿ ನೀವು ಅದನ್ನು ತಿಂತಾಯಿದ್ರೆ ಗ್ಯಾಸ್ಟ್ರೋಎಂಟರಿಟಿಸ್ ಆಗುವಂಥ ಚಾನ್ಸ್ ಇದೆ ಮತ್ತು ಹೊಟ್ಟೆ ಕೆಡುವಂಥ ಚಾನ್ಸ್ ಇದೆ. ಇದು ರೆಗ್ಯುಲರಾಗಿ 5 ರಿಂದ 7 ವರ್ಷ ಸೇವನೆ ಮಾಡಿದ್ರೆ ಅಲ್ಸರ್ ಮತ್ತು ಕ್ಯಾನ್ಸರ್ ಬರುವಂಥ ಹೊಟ್ಟೆ ಭಾಗದಲ್ಲಿ ಅಲ್ಸರ್ ಮತ್ತು ಕ್ಯಾನ್ಸರ್ ಬರೋ ಸಾಧ್ಯತೆಗಳನ್ನು ಇದೆ. ಸರ್, ಈಗ ಸ್ಯಾಂಪಲ್ಸ್ಗಳು ಕಲೆಕ್ಟ್ ಮಾಡಿ ವರದಿ ಕೂಡ ಬಂದಿದೆ ತಮಗೆ. ಸಚಿವರ ಹಂತದಲ್ಲಿ ಯಾವತ್ತೂ ಸಭೆ ಮಾಡ್ತಾ ಇದ್ದೀವಿ? ಅದು ನಾನು ಈಗಾಗಲೇ ಒಂದು ಹಂತದಲ್ಲಿ ಚರ್ಚೆ ಮಾಡಿದ್ದೀನಿ. ಇನ್ನೊಂದು 4-5 ಸ್ಯಾಂಪಲ್ಸ್ ರಿಪೋರ್ಟ್ ಬರಬೇಕು. ಅದು ಆಗ್ತಿದ್ದಂಗೆ ಕುಂತ್ಕೊಂಡು ಏನು ನಿರ್ಣಯ ಮಾಡಬೇಕು ಮಾಡಿ ಒಂದು ಆದೇಶನ ಹೊರಡಿಸ್ತೀವಿ. ಯಾವ ಥರ ಆದೇಶ ಆಗುತ್ತೆ ಅಂದರೆ ಲೈಕ್ ಆದರೆ ಇದು ಏನನ್ನ ಬಳಕೆ ಮಾಡೋದು ನಿರ್ಬಂಧ ಆಗ್ಬೋದು ಸರ್? ಅದೇ ಇವು 5 ಕೆಮಿಕಲ್ ಬಳಕೆ ಮಾಡೋದು ನಿರ್ಬಂಧ ಆಗಬೇಕು. ಬಟ್ ಈ 5 ಕೆಮಿಕಲ್ ಯಾವ ಇದರಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಅಂಶನ ತಗೊಳ್ಳಿ ಅಂತ ಹೇಳಿದ್ದೀನಿ. ಈಗ ಅದು ಯಾವುದರಲ್ಲಿ ಬರುತ್ತೆ ಅಂತ ಯಾವ ಒಂದು ಪ್ರಾಡಕ್ಟಲ್ಲಿ ಈಗ ಅವರು. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಾನು ಹೇಳ್ತಾ ಇದ್ದೆ ಸಾಕಷ್ಟು ಅಂಶಗಳು ನೋಡಿ, ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿವೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಣ್ಣ ಹಾಕ್ತಾರೆ, ಬೇರೆ ಬೇರೆ ಅಂಶಗಳು, 5 ಬಗೆಯ ಅಂಶಗಳು, ಅಂದರೆ ದೇಹಕ್ಕೆ ಹಾನಿ ಮಾಡುವಂಥ 5 ಬಗೆಯ ಕೆಮಿಕಲ್ ಇರ್ತವೆ ಅನ್ನುವಂಥ ಮಾತನ್ನು ಈಗ ಆರೋಗ್ಯ ಇಲಾಖೆಯ ಆಯುಕ್ತರು ಹೇಳ್ತಾ ಇದ್ರು. ಏನಿದೆ ಕತೆ?
ರಂಗನಾಥ್, ಸದ್ಯಕ್ಕೆ ಕಬಾಬ್ ಆಗಿರ್ಬೋದು ಮತ್ತು ಕಾಟನ್ ಕ್ಯಾಂಡಿ ಬಳಿಕ ಅತಿ ಹೆಚ್ಚು ಜನರು ಸೇವನೆ ಮಾಡುವಂತಹ ಸ್ನ್ಯಾಕ್ಸ್ ಅಂದರೆ ಅದು ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಆಗಿರ್ಬೋದು. ಅದರಲ್ಲೂ ಪ್ರಮುಖವಾಗಿ ಪಾನಿಪುರಿ, ಮಸಾಲಾ ಪುರಿಯ ಸೇವಕರು ತುಂಬ ಹೆಚ್ಚು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇದನ್ನು ಪ್ರತಿ ದಿವಸ ತಿನ್ನುವಂಥವರು ಕೂಡ ಇದ್ದಾರೆ. ಇದರಿಂದ ಪ್ರತಿ ಬಾರಿಯೂ ಕೂಡ ಆರೋಗ್ಯದ ಮೇಲೆ ನಾನಾ ರೀತಿಯ ವ್ಯತಿರಿಕ್ತಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಕೆದ್ವಾಯಿ ಸಂಸ್ಥೆ ಕೂಡ ಹಿಂದೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿತ್ತು. ಹೊಟ್ಟೆ ಕ್ಯಾನ್ಸರ್ಗಳ ಪ್ರಮಾಣ 20 ರಿಂದ 25% ಏರಿಕೆಯಾಗಿದೆ ಅನ್ನೋಂಥದ್ದು. ಈ ಅಂಶವೂ ಕೂಡ ಗಮನದಲ್ಲಿ ಇಟ್ಟುಕೊಂಡಿದೆ ಸರ್ಕಾರ. ಹೀಗಾಗಿ ಅತಿ ಹೆಚ್ಚು ಹೊಟ್ಟೆ ಕ್ಯಾನ್ಸರ್ಗಳು ಯಾಕೆ ಕಂಡು ಬರ್ತಾ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ, ಅದರಲ್ಲೂ ಆರೋಗ್ಯ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಒಂದು ಸ್ಟಡಿಯನ್ನು ಮಾಡಿತು. ಅದರಲ್ಲೂ ಪ್ರಮುಖವಾಗಿ ಪಾನಿಪುರಿ ವಿಚಾರಗಳಲ್ಲಿ 243 ಸ್ಯಾಂಪಲ್ಸ್ಗಳನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಕಲೆಕ್ಟ್ ಮಾಡಿಕೊಂಡಿದೆ. ಆ ಸ್ಯಾಂಪಲ್ಸ್ಗಳಲ್ಲಿ ಯಾವ ರೀತಿಯಾದಂತಹ ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ, ಆ ಕೆಮಿಕಲ್ಗಳು ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ, ಅದರಿಂದ ನಿರಂತರವಾಗಿ ಸೇವನೆಯಿಂದ ಯಾವ ಕಾಯಿಲೆಗಳು ಅನಾರೋಗ್ಯ ಕಂಡುಬರುತ್ತೆ ಅನ್ನೋ ವರದಿಯನ್ನು ಮಾಡಿದಾಗ ಅದರಲ್ಲಿ ಸದ್ಯಕ್ಕೆ 65ಕ್ಕೂ ಹೆಚ್ಚು ವರದಿಗಳು ಬಂದಿದೆ. ಇನ್ನೂ ಕೂಡ ಕಂಪ್ಲೀಟ್ ಆದ ವರದಿ ಬಂದಿಲ್ಲ. ಕೇವಲ 65 ಸ್ಯಾಂಪಲ್ಸ್ಗಳಲ್ಲಿ 41 ಸ್ಯಾಂಪಲ್ಸ್ಗಳು ಇದನ್ನು ಸೇವನೆ ಮಾಡೋದಕ್ಕೆ ಯೋಗ್ಯವಲ್ಲ. ಇದರ ಸೇವನೆಯಿಂದ ಅನಾರೋಗ್ಯ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳು, ಕ್ಯಾನ್ಸರ್ಗಳು, ಹೊಟ್ಟೆ ಕ್ಯಾನ್ಸರ್ ಆಗಿರ್ಬೋದು, ಅಲ್ಸರ್ ಅಂತಹ ಗಂಭೀರ ಸಮಸ್ಯೆಗಳು ಬರಬಹುದು, ಸಾವಿಗೂ ಕೂಡ ಕಾರಣ ಆಗಬಹುದು ಅನ್ನೋಂತಹ ಅಂಶಗಳು ಕೂಡ ಬೆಳಕಿಗೆ ಬಂದಿದೆ. ಮತ್ತು ಕೆಲವೊಂದಿಷ್ಟು ರಿಪೋರ್ಟ್ಗಳಲ್ಲಿ ಸಬ್ ಸ್ಟ್ಯಾಂಡರ್ಡ್ ಅಂತ ಬಂದಿದೆ, ಅಂದ್ರೆ ಯೋಗ್ಯ ಬಳಸಬಹುದು ಅಷ್ಟೇ ಅನ್ನೋಂತಹ ರಿಪೋರ್ಟ್ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಪಾನಿಪುರಿಗಳಲ್ಲಿ ಅತಿ ಹೆಚ್ಚಾಗಿ ಖಾರ, ಮೀಠಾ, ಸಾಸ್ ಈ 3 ಅಂಶಗಳೇನಿದೆ. ಖಾರ ಅಂದ್ರೆ ಜನರಿಗೆ ಅರ್ಥ ಆಗಲ್ಲ, ನಾವು ದಿನನಿತ್ಯ ಅಡಿಗೆಯಲ್ಲಿ ಬಳಸುವಂತ ಖಾರ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಪಾನಿಪುರಿಯಲ್ಲಿ ಬಳಕೆ ಮಾಡುವಂತ ಖಾರವನ್ನ, ಅತಿ ಹೆಚ್ಚಿನ ಖಾರದ ಅಂಶವನ್ನ ಅದನ್ನ ಬಟ್ಟಿ ಕಳಿಸಿ, ಅಂದ್ರೆ ಅತಿ ಹೆಚ್ಚಿನ ಖಾರವನ್ನ ಬಟ್ಟಿ ಇಳಿಸುವ ಮೂಲಕ ಗರಿಷ್ಠ ಪ್ರಮಾಣದ ಖಾರ ಮತ್ತು ಅತಿ ಹೆಚ್ಚಿನ ಉಪ್ಪಿನ ಅಂಶವನ್ನು ಸೇರ್ಪಡೆ ಮಾಡಿಕೊಂಡು ಅದನ್ನ ರೆಡಿ ಮಾಡಿರ್ತಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಬಹಳಷ್ಟು ಅಂಶಗಳಿದೆ. ಏನು ಅಂತಂದ್ರೆ ಇಲ್ಲಿ ಬಳಸುವಂತಹ ಏನು ಖಾರ ಇದೆಯಲ್ಲ, ಈ ಖಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಈ ಸುಡಾನ್ ಚಿಲ್ಲಿ ಅನ್ನುವಂಥದ್ದು ಏನಿದೆಯಲ್ಲ, ಅದು ಯಾವ ಸುಡುಗಾಡು ಚಿಲ್ಲಿನೋ ಗೊತ್ತಿಲ್ಲ. ಅದು ನೀವು ಈ ಕೆಟ್ಟು ಹೋಗಿರುವಂಥ ಮೆಣಸಿನಕಾಯಿ ಇದಕ್ಕೆ ಒಂದು ಚೂರು ಆ ಸುಡಾನ್ ಬಣ್ಣ ಬಳಸಿಬಿಟ್ರೆ ಅದು ಅದೇ ರೀತಿ ಬರುತ್ತೆ. ಅದು ಪಕ್ಕಾ ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು. ಸೊ ಇಂಥ ಹಲವಾರು ಸಂಗತಿಗಳಿವೆ. ನಾವು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಇಲಾಖೆ ಒಂದು ದಿಟ್ಟ ಹೆಜ್ಜೆ ನೀಡಬಹುದಾ ವಿನಯ್? ಖಂಡಿತ ರಂಗನಾಥ್, ಯಾಕಂದ್ರೆ ಸದ್ಯಕ್ಕೆ ಈಗ ಆರೋಗ್ಯ ಮತ್ತು ಗುಣಮಟ್ಟ ಇಲಾಖೆ ಈ ಬಾರಿ ಒಂದು ದೊಡ್ಡ ನಿಲುವನ್ನು ಕೈಗೊಂಡಿರುವಂಥದ್ದು. ಹೀಗಾಗಿ ಈಗ ಬಂದಿರುವಂತಹ ಸ್ಯಾಂಪಲ್ಸ್ಗಳ ಆಧಾರದ ಮೇಲೆ ಪಾನಿಪುರಿಗಳಲ್ಲಿ ಬಳಸುವಂತಹ 5 ಪ್ರಮುಖ ಕೆಮಿಕಲ್ಗಳು, ಖಾರ, ಮೀಠಾ, ಸಾಸ್ ಸೇರಿದಂತೆ ಇವುಗಳಲ್ಲಿ ಬಳಕೆಯಾಗುವಂತಹ 5 ವಿವಿಧ ಬಗೆಯ ಕೆಮಿಕಲ್ಗಳನ್ನು ಸಂಗ್ರಹ ಮಾಡಿಕೊಂಡು ಇವುಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತಾರೆ, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳುವುದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದನ್ನ ವರದಿಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಈ ವರದಿಯನ್ನ ಸರ್ಕಾರದ ಹಂತದಲ್ಲಿ ಇಟ್ಟು ಇವುಗಳಿಗೆ ನಿರ್ಬಂಧವನ್ನು ಹೇರೋದಕ್ಕೂ ಕೂಡ ಮುಂದಾಗಿದೆ. ಬಹುತೇಕ ಈ ಪಾನಿಪುರಿಗಳಲ್ಲಿ ಬಳಸುವಂತದಕ್ಕೆ ಖಂಡಿತವಾಗಿಯೂ ಕೂಡ ಸರ್ಕಾರ ನಿರ್ಬಂಧ ಹೇರುತ್ತೆ. ಈಗಾಗಲೇ ಸರ್ಕಾರ ಹಂತದಲ್ಲಿ ಒಂದು ಮಟ್ಟದ ಚರ್ಚೆ ಆಗಿದೆ. ಇನ್ನು ಅಧಿಕೃತವಾಗಿ ಆದೇಶ ಮಾತ್ರ ಬರಬೇಕಿದೆ. ಇವುಗಳಲ್ಲಿ ಇನ್ನು ಮುಂದೆ ಪಾನಿಪುರಿಗಳಲ್ಲಿ ಈ ತರದ ಖಾರ, ಮೀಠಾ, ಸಾಸ್ ಬಳಸೋದಕ್ಕೂ ಕೂಡ ಸಂಪೂರ್ಣವಾದ ನಿರ್ಬಂಧನೆ ಬರಬಹುದು. ಒಂದೊಮ್ಮೆ ಉಲ್ಲಂಘನೆ ಮಾಡಿದರೆ ಅಂತಹ ಪಾನಿಪುರಿ ಅಂಗಡಿಗಳನ್ನ ಲೈಸೆನ್ಸ್ ಬಂದ್ ಮಾಡೋದು, ಜೊತೆಗೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸೋದಕ್ಕೂ ಕೂಡ ಸರ್ಕಾರ ಮುಂದಾಗಿರುತ್ತದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಖಾರ ತಿನ್ನೋರೆಲ್ಲರೂ ಕೂಡ ಸತ್ತೋಗ್ಬಿಡ್ತಾರ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೆಂಗೆ ಖಾರ ತಿಂತಾರೆ, ಹೆಂಗೆ ಸಿಹಿ ತಿಂತಾರೆ ಗೊತ್ತಿರುವಂಥ ಸಂಗತಿ. ನಮ್ಮಲ್ಲಿ ಏನಂದರೆ ಆಯಾ ಭೂಭಾಗದ ಮೆಣಸಿನಕಾಯಿಗಳಿದಾವಲ್ಲ, ಹೆಚ್ಚು ಖಾರ ಬೇಕಾಯಿತು ಅಂತಂದ್ರೆ ಒಂದು ಬ್ಯಾಡಗಿ ಮೆಣಸಿನಕಾಯಿ, ಖಾರ ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಆ ಪಕ್ಕದಲ್ಲಿ ಒಂದು ದ್ಯಾವನೂರು ಅಂತ ಇದೆ, ಆ ದ್ಯಾವನೂರಿನ ಮೆಣಸಿನಕಾಯಿನ ಸ್ವಲ್ಪ ಅದು ಡೈಲ್ಯೂಟ್ ಹಾಕಿ ಬಳಸುವಂಥದ್ದು, ಈ ರೀತಿ ಬಳಸುವಂಥ ಒಂದು ಪದ್ಧತಿ. ಆದರೆ ಏನು ಬಂದುಬಿಡ್ತು ಅಂದರೆ ನಾವು ಕೆಮಿಕಲ್ ಬಳಸೋಕ್ಕೆ ಶುರು ಮಾಡಿದ್ವಲ್ಲ, ಈ ಆಹಾರಕ್ಕೆ ವಿಷ ಹಾಕುವಂಥ ಮನಸ್ಥಿತಿ ಬಂದುಬಿಟ್ವಲ್ಲ, ನಮ್ಮ ಮೈ ಮನಸ್ಸುಗಳೆಲ್ಲವೂ ಕೂಡ ವಿಷ ಆಗ್ಬಿಡ್ತು ನೋಡಿ. ವೆರಿ ಅನ್ಫಾರ್ಚುನೇಟ್.